ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸಚಿವಾಕಾಂಕ್ಷಿಗಳ ನಡುವೆ ಈಗ ಪೈಪೋಟಿ ಮುಂದುವರಿತಾ ಇದೆ. 20 ಸ್ಥಾನಕ್ಕಾಗಿ ಹಲವು ಶಾಸಕರ ಮಧ್ಯೆ ಬಿಗ್ ಫೈಟ್ ನಡೀತಾ ಇರೋದು ಇದೇ ವಾರದಲ್ಲಿ ಆಗುತ್ತಾ? ಡಿಕೆ ಕ್ಯಾಬಿನೆಟ್ ಫುಲ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಈಗ ರಾಜ್ಯ ಸಂಪುಟ ಕಸರತ್ತು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಸಚಿವಾಕಾಂಕ್ಷಿಗಳ ನಡುವೆ ಈಗ ಪೈಪೋಟಿ ಮುಂದುವರೆದಿರುವುದು. 20 ಸ್ಥಾನಗಳಿಗಾಗಿ ಹಲವು ಶಾಸಕರ ಮಧ್ಯೆ ಬಿಗ್ ಫೈಟ್ ನಡೀತಾ ಇದೆ. ತಮ್ಮ ಅರ್ಹತೆಯನ್ನ ಸಾಬೀತುಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಜೊತೆಗೆ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಇವರೆಲ್ಲರನ್ನೂ ಕೂಡ ಭೇಟಿ ಮಾಡಿ ತಾವು ಯಾಕೆ ಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ ಎಲ್ಲ ಶಾಸಕರಿಗೆ. ಅಂದರೆ ಇಷ್ಟು ಬಾರಿ ಇಷ್ಟು ಅವಧಿಗೆ ನಾನು ಗೆದ್ದಿದ್ದೇನೆ, ಜೊತೆಗೆ ಹಿರಿಯ ಶಾಸಕ, ಆ ರೀತಿಯಾಗೆಲ್ಲ ಹೇಳ್ಕೊಂಡು ಲಾಬಿ ಮಾಡ್ತಾ ಇದ್ದಾರೆ ಕೆಲವರು. 20 ಸ್ಥಾನಗಳಿಗೆ ಫೈಟ್ ನಡೀತಾ ಇದೆ ಈಗ. ಇದೇ ವಾರದಲ್ಲಿ ಡಿ.ಕೆ. ಕ್ಯಾಬಿನೆಟ್ ಫುಲ್ ಆಗುತ್ತಾ? ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 2 ತಿಂಗಳು ಕಳೀತಾ ಬಂತು. ಸೊ ಈ ಸಂದರ್ಭದಲ್ಲಾದರೂ ಡಿ.ಕೆ. ಕ್ಯಾಬಿನೆಟ್ ಫುಲ್ ಆಗುತ್ತಾ ಅನ್ನೋ ಪ್ರಶ್ನೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಈಗ ರಾಜ್ಯ ಸಂಪುಟ ಕಸರತ್ತು. ಸೊ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್. ಈಗಾಗಲೇ ಪಟ್ಟಿ ಕೊಟ್ಟು ಬಂದಿರೋ ಡಿ.ಕೆ., ಸಿದ್ದು, ಹರಿಪ್ರಸಾದ್. ಜಿಲ್ಲಾ ಸಮುದಾಯವಾರು ಆದ್ಯತೆಗೆ ಹೈಕಮಾಂಡ್ ಒಲವು ತೋರಿಸಿದೆ. ಇಂದು ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಇಂದು ಅಥವಾ ನಾಳೆ ಹೈಕಮಾಂಡ್ ಜೊತೆ ಸಿಎಂ ಮಾತುಕತೆಯನ್ನ ನಡೆಸ್ತಾರೆ. ಹೈಕಮಾಂಡ್ ಲಿಸ್ಟ್ ಫೈನಲ್ ಆದರೆ ನಾಳೆ ನಾಡಿದ್ದು ಪ್ರಮಾಣ ವಚನ ಗ್ಯಾರಂಟಿ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳು. ಈಗಾಗಲೇ ಇವತ್ತು ಸಾಯಂಕಾಲಕ್ಕೆ ಹೈಕಮಾಂಡ್ ಅವ್ರು ಕರೆದಿದ್ದಾರೆ ಎಲ್ಲ ಲೀಡರ್ಗಳನ್ನ. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ವರಿಷ್ಠರು ಕೂಡ ಹೋಗ್ತಾರೆ, ತಂದೆಯವರು ಕೂಡ ಹೋಗ್ತಾ ಇದ್ದಾರೆ. ಸೊ ಅವರು ಚರ್ಚೆ ಮಾಡಿ ಆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಷ್ಟು ಬೇಗ ಮಾಡ್ತಾರೆ. ಬಹುಶಃ ಈ ವಾರದೊಳಗೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಫ್ಕೋರ್ಸ್ ಎಷ್ಟೊಂದು ಜನದ ಹೆಸರಿದೆ. ನಮ್ಮ ಮೈಸೂರಲ್ಲೂ ಕೂಡ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ. ಸೊ ಅವರು ಕೂಡ ಮಂತ್ರಿಗಳಾಗುವಂತ ಸಂಭಾವನೀಯತೆ ಇರುತ್ತೆ. ಸೊ ನೋಡ್ಬೇಕು ಏನ್ ತೀರ್ಮಾನ ಆಗುತ್ತೆ. ಈಗ ನಿರೀಕ್ಷೆ ಅನ್ನೋದು ಎಲ್ಲರಿಗೂ ಇದ್ದೇ ಇದೆ. ನಾನು ಈ ಹಿಂದೆನೂ ಹೇಳಿದ್ದೇನೆ, ಯಾರ ಮೇಲೆ ಒತ್ತಡ ಹಾಕಿ ನಾನು ಅಧಿಕಾರ ಪಡ್ಕೊಳ್ಳೋದಲ್ಲ. ಪಕ್ಷದ ಜೊತೆ ನಿಂತಿದ್ದೇವೆ, ಪಕ್ಷದ ಸಿದ್ಧಾಂತವನ್ನು ಎತ್ತಿಡಿದಿದ್ದೇವೆ. ಈ ಹಿಂದೆ ಸ್ವತಃ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರಾಗಿದ್ದರಿಂದ ನನಗೆ ಕೆಲವೊಂದು ಸಮಸ್ಯೆಗಳು ಉಂಟಾಯಿತು, ಆಗಕ್ಕಾಗಿರಲಿಲ್ಲ. ನಿರೀಕ್ಷೆನೂ ಇದೆ, ವಿಶ್ವಾಸನೂ ಇದೆ. ಖಂಡಿತವಾಗಿ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ನಾನು ಇರ್ತೇನೆ ಅನ್ನೋದು ನಾನೇ ಹೇಳ್ತಾ ಇದ್ದೀನಲ್ಲ. ನಾನು ಪಕ್ಷವನ್ನು ನಂಬಿ, ಪಕ್ಷದ ಸಿದ್ಧಾಂತವನ್ನು ನಂಬಿ ಕೆಲಸ ಮಾಡ್ತಿರುವಂಥದ್ದು. ನನ್ನ ಅರ್ಹತೆ ಏನು ಅಂತದ್ದು ಅವ್ರಿಗೆ ಗೊತ್ತಿದೆ. ಕೇಳಿ ನಿರಾಶರಾಗಿರೋದ್ರಿಂದ ಕೇಳದೆ ಬಂದಂತಹ ಸಂದರ್ಭದಲ್ಲಿ ಅದು ನನಗೆ ನನ್ನ ಪಾಲಿಗೆ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ನನಗೆ ಸಿಕ್ಕುತ್ತೆ. ಅನಿವಾರ್ಯ ಕಾರಣಗಳಿಂದ ಸಚಿವ ಸಂಪುಟದ ವಿಸ್ತರಣೆ ಮುಂದೆ ಹೋಗ್ತಾ ಇದೆ. ಈ ಸಾರಿ ಅಂತಿಮವಾಗಿ ಬುಧವಾರ ಗುರುವಾರದೊಳಗೆ ಮಂತ್ರಿಮಂಡಲ ಪೂರ್ಣಗೊಳಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ನಾವು ಡೆಲ್ಲಿಗೆ ಹೋಗಿ ವರಿಷ್ಠರನ್ನ, ಹೈಕಮಾಂಡನ್ನು ಭೇಟಿ ಮಾಡಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಆಕಾಂಕ್ಷಿಗಳು ಪ್ರಜಾಪ್ರಭುತ್ವ ಅಂದಮೇಲೆ ಎಲ್ಲರೂ ಟ್ರೈ ಮಾಡ್ತಾರೆ. ಅದನ್ನು ಪಕ್ಷದ ವರಿಷ್ಠರು, ನಮ್ಮ ನಾಯಕರಾದ ಸಿದ್ದರಾಮಯ್ಯ ಮತ್ತು ನಮ್ಮ
ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು, ಇನ್ನು ಅನೇಕ ಜನ ಮುಖಂಡರುಗಳು ಎಲ್ಲ ಸೇರಿ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಿ ಯಾವ್ಯಾವ ರೀತಿ ಮಾಡಬೇಕು, ಯಾವ ಜಿಲ್ಲೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಇಲ್ಲ, ನಾವು ಪ್ರಬಲ ಆಕಾಂಕ್ಷಿಗಳಾಗಿದ್ದೀವಿ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರಬಲ ಆಕಾಂಕ್ಷಿಗಳಿದ್ದೀವಿ ಅಂದರೆ ಏನೇ ಆದ್ರೂ ಅಲ್ಟಿಮೇಟ್ಲಿ ಹೈಕಮಾಂಡ್ ನಿರ್ಧಾರ. ಅನಿವಾರ್ಯ ಹೋಗಿದ್ದಾರೆ ಇವತ್ತು ಸಚಿವ ಸಂಪುಟ ಆಗ್ಬೋದು ಅಂತ ಹೇಳ್ತೀನಿ. ನೀವು ಹೇಳ್ತಾ ಇದ್ದಾರೆ ನಾಳೆ ಏನೋ ಮೀಟಿಂಗ್ ಐತಿ ಅಂದರು. ನಾಳೆ ಏನೋ ಮೀಟಿಂಗ್ ನೋಡಿ ನಾಯಕರಿಗೆ ಫೋನ್ ಮಾಡಿ ಡೆಲ್ಲಿಗೆ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ ನನಗೇನಾದರೂ ಫೋನ್ ಮಾಡಿ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಮೊನ್ನೆ ಸಿಕ್ಕಿದ್ರಲ್ಲ ಫೋನ್ ಮಾಡಿ ಡೆಲ್ಲಿಗೆ ಬರುವಂತ ಕರೆ ಯಾರಿಗೆ ಕರೆದಾರ ಕರೀತಾ ಇದ್ದಾರೆ ಅಂತ ಹೇಳಿ ನೀವು ಹೋಗಲ್ಲ ಸರ್ ಇಲ್ಲಿ ನಮಗೇನು ಕರೆದಿಲ್ಲಪ್ಪ. ನಾವು ಪ್ರಾಮಾಣಿಕ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಸಚಿವ ಸಂಪುಟ ಆಕಾಂಕ್ಷೆ ಇಲ್ಲ ಸರ್. ಆಕಾಂಕ್ಷಿ ಪ್ರಶ್ನೆ ಅಲ್ಲ, ಒಟ್ಟು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾವ. ಕಾರ್ಯಕರ್ತರಿಗೆ ಆತಂಕ ಜಾಸ್ತಿ ಇದೆ ಸರ್. ಅವರು ಏನಂತ ಏನು ಸ್ಯಾಲ್ರಿ ಸರಿ ಏನೋ ಅಂತ ಮಾಡಲೇಬೇಕು ಅಂತ ಎಲ್ಲ ಆಗಲೇಬೇಕು, ಕಾರ್ಯಕರ್ತರಾಗಿ ಇರ್ತದೆ. ಬಾರಪ್ಪ ನೀವು ಹೇಳ್ತೀರಿ.